1348ರಿಂದ ಒಂದು ಕಾಲಘಟ್ಟ ಬರ್ತೈತೆ ರೀ ಆದಿಲ್ ಶಾಹಿಗಳದ್ರಿ. ಆವಾಗ ಇವ್ರದ್ದು ಹೆಬ್ಬುಲಿ ನಾಯಕ ಹೋಗಿ ದೇಸಾಯಿ ಅಂತ ಅಡ್ಡ ಹೆಸರು ಬರ್ತೈತೆ ರೀ ಇವ್ರಿಗೆ. ಮುಂಚೆ ನಾಯಕ ಅಂತ ನಾಯಕ ರೀ. ಇವಾಗ ದೇಸಾಯಿ ಹಾಂ, ದೇಸಾಯಿ ರೀ. ಇವರು ಮೂಲತಃ ಬಳ್ಳಾರಿ ಜಿಲ್ಲೆ ಇವತ್ತು ಬದಲಾಗೈತೆ ರೀ ಜಿಲ್ಲೆ, ಕೊಪ್ಪಳ ಜಿಲ್ಲೆ ರೀ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆಣೆಗುಂದಿಯ ಗ್ರಾಮದ ಮೂಲ ಇವರ ವಾಸಸ್ಥಳ ರೀ. ಅಲ್ಲಿ ಇವರು ಸಾಮಂತರಿದ್ರು ಅಂತೇಳಿ ಕೇಳಿ ಬರ್ತೈತೆ ರೀ. ಯಾಕಂದ್ರೆ ರೀ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮೊದಲು ಆ ಆನೆಗುಂದಿನ ಒಂದು ಸಾಮ್ರಾಜ್ಯ ಇತ್ತು ರೀ. ಆ ಸಾಮ್ರಾಜ್ಯದವ್ರು ಇವರು. ಇದು ಮೂಲ ಹಳೆ ಅರಮನೆ ರೀ. ಇವೆಲ್ಲ ಸಾಗವಾಣಿ ಕಟ್ಟಿಗೆ ರೀ. 16 ಅಂಕಣಗಳಂತಾರೆ ರೀ. 16 ಅಂಕಣಗಳೊಳಗೆ ಇತ್ತು ರೀ. ಇದೆಲ್ಲ ಇವತ್ತು ಬಿದ್ದು ಹೋಗೈತೆ ರೀ. 16 ಅಂಕಣ ಅಂದ್ರೆ ರೀ ಇಲ್ಲಿ 2 ಕಂಬ ನಡುವೆ ಐತ್ರಲ್ಲ ಅಂತಾರೆ ರೀ, ಅದಕ್ಕೆ ಅಂಕಣ ಅಂತಾರೆ ರೀ. ಮುಂದೆ ಈ ರೀತಿ ಹಿಂಗೆ ಪ್ಲಸ್ ಚಿನ್ನದವ್ರಲ್ಲ ಅದು ನಾಗೋಲಿ ರೀ. ಅದನ್ನ ಮುಂದೆ ಹೇಳ್ತೀನಿ ರೀ. ನಾಗೋಲಿ ಇರೋದು ಇವಕ್ಕೆ 16 ಅಂಕಣದ ಅರಮನೆ ಇರೋದು. ಇನ್ನೂ ದೊಡ್ಡದೈತೆ ರೀ. ಇಲ್ಲೆಲ್ಲ ಕುಂಡ್ರಕ್ಕೆ ಅವ್ರ ಆಫೀಸ್ ಹಿಂಗೆಲ್ಲ ಕಾರ್ಯಾಲಯ ಅವತ್ತಿನ ಒಂದು ಪದ್ಧತಿ ಒಳಗೆ ಇದ್ದು ರೀ. ಕಟ್ಟಿಗಿಟ್ಟಿ ಬಿಡ್ದಾವ ನೋಡ್ರಿ. ಅಷ್ಟು ಹೋಗೈತೆ ರೀ. ಇದೆಲ್ಲ ಬಿದ್ದುರಿ. ಹಾಂ, ದರ್ಬಾರ್ ಹಾಲ ರೀ. ದರ್ಬಾರ್ ಅನ್ನನ್ರಲ್ಲ ಆಗಿಂದ್ರಿ. ಅಂದಾಜು ಈ ಸಂಸ್ಥಾನ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿರಬಹುದು? ಇದು ಸುಮಾರಾಗಿ ರೀ ನನ್ನ ವಿಚಾರದಾಗ 547 ವರ್ಷ ಆಗೈತೆ ರೀ. ಇನ್ನೂ ಅದು ನಿಖರವಾಗಿ ತಿಳಿದು ಬಂದಿಲ್ಲ ರೀ. ಅಂದ್ರೆ ಅವರು 11ನೇ ಶತಮಾನದೊಳಗೆ ಇಲ್ಲಿ ಬರ್ತಾರೆ ರೀ. ಅಂದರೆ ಒಂದು ಬೇರೆ ಒಂದು ದಾಖಲೆ ಐತೆ ರೀ. 1225 ಒಂದು ಕೋರ್ಟ್ದೊಳಗೆ ಒಂದು ಡಿಕ್ರಿ ಅದ ರೀ. ಅಲ್ಲೊಂದು ಬೇರೆ ಒಂದು ವ್ಯಾಜ್ಯ ಆಯ್ತು ರೀ. ಅದನ್ನ ನೋಡಿದಾಗ ಇಲ್ಲಿ 11ನೇ ಶತಮಾನದೊಳಗೆ ಅವ್ರು ಬಂದಾರು ಅಂತೇಳಿ ನನ್ನ ಒಂದು ತರ್ಕ ರೀ. ಇನ್ನೂ ಅದು ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ ರೀ. 547 ವರ್ಷ ಅಂತೂ ಅಗ್ದಿ ಗಟ್ಟಿ ಐತ್ರಿ. ಮುಂದೆ ಇದು ಏನಾಗ್ತೈತೆ ರೀ, ಕಲ್ಯಾಣ ಚಾಲುಕ್ಯರು ಇವ್ರು ಯಾರು ರೀ, ಬಾದಾಮಿ ಚಾಲುಕ್ಯರು ರೀ, ಆಮೇಲೆ ರೀ ಮೊಘಲರು, ಆಮೇಲೆ ವಿಜಾಪುರದ ಆದಿಲ್ ಶಾಹಿಗಳು ರೀ, ಆಮೇಲೆ ಬ್ರಿಟಿಷರು. ಇವ್ರು ಏನು ಬರ್ತಾರೆ ವಿಜಯನಗರ ಸಾಮ್ರಾಜ್ಯದವ್ರನ್ನ ಹಿಡ್ಕೊಂಡ್ರಿ. ಈ ಎಲ್ಲ ಕಾಲಘಟ್ಟದೊಳಗೆ ಇವ್ರು ಇದ್ದವ್ರು ರೀ. ಹಾಂ, ಎಲ್ಲರೂ ರೀ. ಎಲ್ಲರಿಗೂ ಇವ್ರು ಸಾಮಂತರಾದವ್ರು ರೀ. ಸಾಮಂತರನ್ರಿ, ಅರಸರನ್ರಿ, ಬೇಕಾದ್ರೆ ನಾಡಗೌಡ್ರನ್ರಿ, ದೇಸಾಯಿರನ್ರಿ. ಅದು ಆ ಶಬ್ದಗಳ ಬದಲಾವಣೆ ಹಾಕೋತ ಬರ್ತಾವೆ ರೀ. ನಾನು ಮಲ್ಲಿಕಾರ್ಜುನ್ ಚೌಕಶಿ ಅಂತ, ವೃತ್ತಿಯಲ್ಲಿ ನ್ಯಾಯವಾದಿ, ಕೃಷಿಕ, ಪ್ರವೃತ್ತಿಯಲ್ಲಿ ಒಬ್ಬ ಸಂಶೋಧಕ. ಇತ್ತೀಚೆಗೆ ಮಾಧ್ಯಮದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಡಿಜಿಟಲ್ ಮಾಧ್ಯಮ ಅನ್ನುವ ಒಂದು ಮಾಧ್ಯಮ ಎಲ್ಲ ಕಡೆ ಮುಚ್ಚಿಟ್ಟ ಹಾಗೂ ಮರೆತು ಹೋದ ಇತಿಹಾಸವನ್ನು ಬೆಳಕಿಗೆ ತರ್ತಾ ಇದ್ದಾರೆ. ಇಂಥ ಮಾಧ್ಯಮವೊಂದು ನಮ್ಮ ಕಣ್ಣಿಗೆ ಬಿದ್ದಾಗ ನಮ್ಮ ಭಾಗದ ಇತಿಹಾಸವನ್ನು ಕೂಡ ಜನರಿಗೆ ತಿಳಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಕರೆ ಮಾಡಿದಾಗ ಅವ್ರಿಗೆ ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ನೀವು ನಂದಿನಿ ಮೇಡಮ್ ಇಲ್ಲ ಅನ್ಕೋಬೇಡ್ರಿ, ಅವ್ರು ಇಲ್ಲೇ ಪಕ್ಕಕ್ಕಿದ್ದಾರೆ. ನಮಸ್ಕಾರ. ಅವ್ರನ್ನೊಂದು ಇಲ್ಲಿ ಐತಿಹಾಸಿಕ ಜಾಗ ಕರ್ಕೊಂಬಂದಿದ್ದೀನಿ. ತಾವೆಲ್ಲರೂ ಕೂಡ ದೇಸಾಯಿ ಮನೆತನಗಳನ್ನು ನೋಡಿರ್ತೀರಿ. ದೇಸಾಯಿ ಮನೆತನ ಬೇರೆ, ಸಾಮಂತ ಅರಸರ ಮನೆತನಗಳು ಬೇರೆ. ನಮ್ಮ ಈ ತಾಲೂಕಿನಲ್ಲಿ ಕೌಜಲ್ಗಿ ಅನ್ನೋ ಒಂದು ಪಟ್ಟಣದಲ್ಲಿ ಒಂದು ಸಾಮಂತ ಅರಸರ ಒಂದು ಮನೆ ಇದೆ, ಅರಮನೆ. ಹಾಗೂ ಈ ಸಾಮಂತ ಅರಸರ ಕುರಿತು ಇತಿಹಾಸವನ್ನು ಹೇಳಲು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಶೈಕ್ಷಣಿಕ ಅರ್ಹತೆಯು ಭಾಳಷ್ಟಲ್ಲ. ಅವರು ಕೃಷಿಕರು ಮೂಲತಃ, ಆದರೆ ಪ್ರವೃತ್ತಿಯಲ್ಲಿ ಪತ್ರಕರ್ತರು. ಸುಮಾರು 17 ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಭಾಗದಲ್ಲಿ ಸಾಹಿತ್ಯಿಕ ಅಧ್ಯಯನವನ್ನು ಸಾಕಷ್ಟು ಮಾಡಿದ್ದಾರೆ, ಸಾಕಷ್ಟು ಐತಿಹಾಸಿಕ ಸಂಶೋಧನೆಗಳನ್ನು ಮಾಡಿದ್ದಾರೆ. ಆ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಅವರೇ ತಮಗೆ ಮುಂದಿನ ಗೈಡೆನ್ಸ್ ಕೊಡ್ತಾರೆ. ಇವರು ಇಲ್ಲಿನ ವಕೀಲ ವೃತ್ತಿ ಆದರೂ ಕೂಡ ಇತಿಹಾಸದ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಬನ್ನಿ ಮೇಡಮ್, ಡಿಜಿಟಲ್ ಮಾಧ್ಯಮದಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ನನ್ನ ಕೈಲಾದಷ್ಟು ನಿಮಗೆ ಇತಿಹಾಸಗಳನ್ನ ಮಾಹಿತಿಯ ಹಂಚೋದ್ರ ಮುಖಾಂತರ ನಿಮಗೆ ಸಹಾಯ ಮಾಡ್ತೀನಿ ಅಂತ ಇಲ್ಲಿವರೆಗೂ ಬಂದು ಕೌಜಲಿಗೆ ಈಗ ಕರ್ಕೊಬಂದು ಒಂದು ಸಂಸ್ಥಾನ ಆಳ್ವಿಕೆ ಮಾಡಿದೆ. ಅದನ್ನು ನೀವು ಖಂಡಿತ ನಮ್ಮ ಗೋಕಾಕ್ ಜನತೆಗೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಜನತೆಗೆ ನೀವು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರಿ. ನೀವೆಲ್ಲ ವೀಕ್ಷಕರೇ ನೀವು ಕೇಳಿದ್ದೀರ, ಗೋಕಾಕ್ ಅಂದರೆ ಕೇವಲ ಕರದಂಟಿಗಷ್ಟೇ ಫೇಮಸ್ ಅಲ್ಲ. ಇಲ್ಲ, ಅನೇಕ ಅಳಿದುಳಿದ ಇತಿಹಾಸಗಳು ಅಂಚಿನಲ್ಲಿವೆ. ಅವುಗಳನ್ನ ಜನರಿಗೆ ಪರಿಚಯ ಮಾಡಿಕೊಡೋ ಗುರಿಯನ್ನು ನಮ್ಮ ಡಿಜಿಟಲ್ ಮಾಧ್ಯಮ ಹೊಂದಿದೆ. ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕು. ಇಂತಹ ಮಹಾನ್ ವ್ಯಕ್ತಿಗಳ ಸಹಕಾರನೂ ಕೂಡ ನಮ್ಮ ಜೊತೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಅವರು ಒಂದು ಅದ್ಭುತ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ವಿ. ತುಂಬ ಉನ್ನತ ವಿದ್ಯಾಭ್ಯಾಸ ಮಾಡಿಲ್ಲ, ಆದರೂ ಕೂಡ 17 ಪುಸ್ತಕಗಳನ್ನ ಬರೆದಿದ್ದೀರಿ ಅಂತ ಹೇಳಿದ್ರೆ. ಅದರ ಜೊತೆಗೆ ಕೌಜಲಗಿ ಸಂಸ್ಥಾನವನ್ನು ತಿಳ್ಕೊಬೇಕು ಅವ್ರ ಮುಖಾಂತರ. ಡಿಜಿಟಲ್ ಯುಗದ ಜನತೆಗೆ ಕೌಜಲಗಿ ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಬನ್ನಿ ಹೋಗೋಣ. ಪ್ರಕಾಶನ ಈಗ ಬೆಂಗಳೂರಿಂದ ಬಂದಾರ. ಇಲ್ಲಿ ಎಲ್ಲ ಊರ್ದು ಇದನ್ನ ಇತಿಹಾಸ ನಮ್ಮ ಎಲ್ಲ ಮರ್ತೋಗ್ಯಲ್ಲ, ಅವನಟ ಎಲ್ಲಾರ್ಗೂ ತೋರ್ಸಾಕತ್ತಾರ. ಅವ್ರದ್ದು ಡಿಜಿಟಲ್ ಮಾಧ್ಯಮ ಅಂತ ಐತೆ. ಇವ್ರ ಮೇಡಮ್ ನಂದಿನಿ ಅವ್ರ ಅಂತೇಳಿ, ಈ ಮೇಡಮ್ ಇವ್ರ ಪ್ರಕಾಶ್ ಕೋಟಿನ್ ತೋಟ ಅಂತೇಳಿ ಕೃಷಿಕರ್ರಿ. ಆರ ಸಾಹಿತ್ಯದಾಗ ಅಪಾರ ಆಸಕ್ತಿ ಐತಿ. ಭಾಳ ಏನು ಕಲ್ತಿಲ್ಲ. 17 ಪುಸ್ತಕ ಬರ್ದಿದ್ದಾರೆ.
ಈ ಭಾಗದ ನಡೆದಾಡುವ ಶಬ್ದಕೋಶ ಅಥವಾ ಎನ್ಸೈಕ್ಲೋಪೀಡಿಯಾ ಅಂತೇಳಿ ಕರಿಬೋದು. ಇಲ್ಲಿದೆಲ್ಲ ಮಾಹಿತಿ ಕೊಡ್ತಾರೆ. ಪ್ರಕಾಶ್ ಸರ್, ಹಾಂ, ಹೇಳಿ. ನಿಮ್ಮಂಥ ಮೇರು ವ್ಯಕ್ತಿತ್ವ ಸಿಕ್ಕಿದ್ದು ನಮ್ಮ ಡಿಜಿಟಲ್ ಮಾಧ್ಯಮದ ಒಂದು ಜ್ಞಾನ ಭಂಡಾರ ಅಂತಲೇ ಹೇಳ್ಬೋದು. ಕೌಜಲಗಿ ಅಂತ ಊರಿಗೆ ಏನು ಇತಿಹಾಸ ಇದೆ, ಹೆಸರು ಹೇಗೆ ಬಂತು? ಇದು ಕೌಜಲ್ಗಿ ಅನ್ನುವಂಥದ್ದು ಇಲ್ಲಿ ಕೌಜಗ ಅಂತೇಳಿ ಪಕ್ಷಿಗಳು ಭಾಳಷ್ಟಿದ್ವು ರೀ. ಕೌಜಗ ಇವತ್ತಾದರೂ ಅದಾವೆ ಕೌಜಗ ಪಕ್ಷಿ ರೀ. ಅದು ಕೋಳಿಯ ವರ್ಗ ರೀ. ಅದರೊಳಗೆ ಫ್ಯಾಟ್ ಹಚ್ಚಿರ್ತೈತೆ ರೀ. ಅದಕ್ಕೆ ಆ ಪಕ್ಷಿಯನ್ನು ಬೇಟೆ ಆಡ್ಕೋತ ಈ ದೇಸಾಯರು ಇಲ್ಲಿ ಮೂಲ ಸಾಮಂತರು ಏನಿದ್ರು ಅವ್ರು ಬಂದಿದ್ರು. ಅವ್ರು ಮೂಲತಃ ಯಾದವಾಡದೊಳಗಿದ್ರು. ಅದಕ್ಕಿಂತ ಪೂರ್ವದಲ್ಲಿ ರಾಮದುರ್ಗ ತಾಲೂಕು ಹೊಸಕೋಟೆ ಒಳಗಿದ್ರು. ಅಲ್ಲಿಂದ ಯಾದವಾಡಕ್ಕೆ ಬಂದರು. ಯಾದವಾಡದಿಂದ ಇಲ್ಲಿ ಬಂದು ಬೇಟೆ ಆಡಕ್ಕೆ ಬಂದರು ಅವರು ಆ ಕೌಜಗ ಪಕ್ಷಿಗಳನ್ನು. ಬೇಟೆ ಆಡುವಾಗ ಹೆಚ್ಚಾಗಿ ವಿಶೇಷವಾಗಿ ಇವು ಬಂದು ಕಳೆದು ಇರಲಿಲ್ಲ. ಅವತ್ತು ಬೇಟೆ ನಾಯಿಗಳು ಮತ್ತು ಬಾಣ ಬಿಲ್ಲು ಇವೇ ಇರ್ತಿದ್ವು. ಆಗ ಒಂದು ಕಾಲಘಟ್ಟದೊಳಗೆ ರೀ ಆ ಬೇಟೆ ನಾಯಿಗಳನ್ನು ಕೌಜಗ ಪಕ್ಷಿಗಳು ಬೆನ್ನಟ್ಟಿದ್ವು, ಹೆದರಿಸಿಬಿಟ್ಟು. ಆವಾಗ ಬಹುಶಃ ಅದು ಹೆಬ್ಬುಲಿ ನಾಯಕ ಅನ್ನೋರು ಈ ಮನೆತನದ ಮೂಲ ಪುರುಷರು, ಅವರ ಮೊಮ್ಮಗ ರಾಮನಾಯಕ ಅನ್ನೋರು ಅವರು ಬಂದಿರ್ತಾರೆ ಇಲ್ಲಿ ಬೇಟೆ ಆಡಕ್ಕೆ. ಬೇಟೆ ಆಡಕ್ಕೆ ಬಂದಾಗ ಇದನ್ನು ಗಮನಿಸ್ತಾರೆ ಅವರು, ಈ ಕೌಜಗ ಪಕ್ಷಿಗಳು ನಾಯಿಗಳನ್ನು ಬೆದರಿಸಿದ್ದಕ್ಕಾಗಿ. ಹಂಗಾರೆ ಇಲ್ಲಿ ಏನೋ ಈ ನೆಲದೊಳಗೆ ಒಂದು ವಿಶೇಷತೆ ಐತಿ, ಇಲ್ಲಿ ಶೌರ್ಯದ ಗುಣ ಐತಿ, ಆಮೇಲೆ ಇಲ್ಲಿ ಒಳ್ಳೆಯ ವಾಯು ಗುಣ ಐತಿ, ಒಳ್ಳೆಯ ನೀರಿನೂ ಐತೆ ಅಂತೇಳಿ ಅವ್ರು ಸ್ವಲ್ಪ ಸಂದರ್ಭದೊಳಗೆ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಮಾಡ್ಕೊಂಡು ಅದು ಕೌಜಲ್ಗಿ ಅಂಥೇಳಿ ಆ ಪಕ್ಷಿಯ ಒಂದು ಹಿನ್ನೆಲೆ ಒಳಗೆ ಈ ಊರಿಗೆ ಆ ಹೆಸರು ಬತ್ತು ಅಂಥೇಳಿ ಒಂದೆಡೆ ಜನಪದ ಇತಿಹಾಸ ಐತ್ರಿ. ಇನ್ನು ಗ್ರಾಂಥಿಕವಾಗಿ ನಾವು ಇತಿಹಾಸ ನೋಡಿದಾಗ ಮತ್ತು ಅದನ್ನೇ ನಾವು ಒಂದು ಕಡೆ ವಾಸ್ತವಿಕವಾಗಿಯೂ ನೋಡಿದಾಗ ಈ ಊರ ಸುತ್ತಮುತ್ತ ತೋಟಪಟ್ಟಿಗಳು ಭಾಳಷ್ಟು ಅದಾವ್ರಿ. ತೋಟಗಾರಿಕೆ ರೀ. ಅಂದ್ಕೂಡಲೇ ಇಲ್ಲಿ ಕವ ಅಂದರೆ ಕಟ್ಟುವುದು, ಏನನ್ನು ಕಟ್ಟುವುದ್ರೆ ಜಲವನ್ನು ಕಟ್ಟುವುದು, ಕವ ಜಲಗಿ ಅಂದರೆ ಕೃಷಿಯ ಒಂದು ವೃತ್ತಿ ಆಧಾರಿತನೂ ಈ ಗ್ರಾಮಕ್ಕೆ ಹೆಸರು ಬಂದಿರಬಹುದು ಅಂಥೇಳಿ ನಾವು ಊಹಿಸಬಹುದು ರೀ. ಎರಡು ಅರ್ಥಗಳು ಬರ್ತಾವೆ ರೀ. ಆಮೇಲೆ ಇದಕ್ಕೆ ದಾಖಲೆಗಳೊಳಗೆ ರೀ, ಬರವಣಿಗೆ ಒಳಗೆ ಕೊಯ್ ಜಲಗಿ, ಕ್ರೋ ಜಲಗಿ, ಕವ ಜಲಗಿ, ಕೌ ಜಲಗಿ ಈ ರೀತಿ ಅದು ಬದಲಾವಣೆ ಹಾಕೋತ ಬರ್ತೈತೆ ರೀ. ಇವತ್ತು ಅಂಚೆ ಇಲಾಖೆ ಒಳಗೂ ಕವಜಲಗಿ ಅಂತ ಇಂಗ್ಲೀಷ್ನೊಳಗೆ ಬರ್ತೈತೆ ರೀ, ಕನ್ನಡದೊಳಗೆ ಕೌಜಲ್ಗಿ ಅಂತ ಐತ್ರಿ. ಸಾಮಾನ್ಯವಾಗಿ ಎರಡು ಕೆ ಏನೂ ಉಪಯೋಗ ಮಾಡ್ತಾರೆ ರೀ, ಕೆ ಇವು ಹಿಂಗೆ ಬರ್ತೈತೆ ರೀ ಅದು ಕೌಜಲ್ಗಿ. ಎರಡು ರೀತಿ. ಆದ್ರೆ ಬರವಣಿಗೆ ಒಳಗೆ ಕನ್ನಡ ಬರವಣಿಗೆ ಒಳಗೆ ಕೌಜಲ್ಗಿ ಅಂತ ಐತ್ರಿ, ಅದನ್ನ ಮಾಡ್ತಾರೆ ಎಲ್ಲರೂ ಈ ರೀತಿ. ಅದು ಮೊದಲನೇದಾಗಿ ಈ ಊರಿಗೆ ಬಂದಂಥ ರಾಜ ಈ ಸಂಸ್ಥಾನ ಕಟ್ಟಿದ್ದು ಹೇಗೆ? ಇಲ್ಲಿ ಅವರು ಬೇಟೆ ಆಡಕ್ಕೆ ಬಂದಾಗ ಇದನ್ನೆಲ್ಲ ನೋಡ್ತಾರೆ ರೀ. ಆಮೇಲೆ ಅವ್ರು ಕೂಡ ಭಾಳಷ್ಟು ಜನ ಅವರ ಸೇವಕರದ್ದು ಇರ್ತಾರೆ, ಅಡುಗೆ ಮಾಡೋರು ಅವರು ಇವರು ಎಲ್ಲರೂ ಯಾರು ಇರ್ತಾರೆ ರೀ. ಅದರೊಳಗೆ ಹಡಪದ ಸಮಾಜದವರು ಇರ್ತಾರೆ, ಅಂದರೆ ಕ್ಷೌರಿಕರು. ಅವ್ರು ಅಡುಗೆ ಮಾಡ್ತಿರ್ತಾರೆ ರೀ ಅವ್ರಿಗೆ. ಅನುಕೂಲ ಅವತ್ತು ಇಲ್ಲಿ ಬೇಟೆ ಆಡಿ ಎಲ್ಲ ಕ್ಷೌರಿಕನ ಅವ್ರಿಗೆ ಪ್ರಸಾದ ಊಟದ ವ್ಯವಸ್ಥೆ ಮಾಡ್ತಾರೆ ರಾಜನಿಗೆ. ಅದಕ್ಕೆ ಆ ಕ್ಷೌರಿಕನ ಸಮಾಧಿನೂ ಇಲ್ಲೊಂದು ಇದ್ದಾರೆ, ಕ್ಷೌರಿಕನ ಸಮಾಧಿ. ಹಾಂ, ಸಣ್ಣದೈತಿ. ಈಗ ಅದು ಬಹುಶಃ ಇನ್ನು ಅಳಿವಿನಂಚಿನೊಳಗೆ ಇರ್ಬೋದು ರೀ. ಈ ರೀತಿ ಅದು ಪ್ರಾರಂಭಿಕ ಹಂತ ರೀ, ಇದು ಕೌಜಲ್ಗಿ ಅಂತೇಳಿ ಬಂದದ್ರಿ. ಇದು ವಾಡೆ ಎಲ್ಲ ಕಟ್ಟಿದ್ದು, ಕೋಟೆ ಎಲ್ಲ ಕಟ್ಟಿದ್ದು ಯಾವಾಗ? ಹಾಂ, ಇದು ಅವರು ಬಹುಶಃ ಇಲ್ಲಿ 11ನೇ ಶತಮಾನದೊಳಗೆ ಇಲ್ಲಿ ಬಂದಾರ್ರಿ ಅವರು. ಸುಮಾರಾಗಿ 11ನೇ ಶತಮಾನದೊಳಗೆ ಬಂದಾರ್ರಿ. ಇದು ಮೊದಲನೇ ಇದು ಮಹಾದ್ವಾರ ರೀ. ಆಮೇಲೆ ಅದು ಅರಮನೆ ರೀ, ಅಲ್ಲಿ ಒಳಗೆ ಅಲ್ಲೊಂದು ಅರಮನೆ ಇದೆ ರೀ. ಈಗೆಲ್ಲ ಬಿದ್ದು ಹೋಗೈತೆ ರೀ. ಹ್ಞೂ ರೀ, ಅರಮನೆ ಇರೋದು ಅಲ್ಲಿ. ಕೆಲವು ದಿನ ಅಲ್ಲಿ ಆಡಳಿತ ಕೇಂದ್ರ ಆಗಿತ್ತು ರೀ. ಆಮೇಲೆ ಕಾಲಕ್ರಮೇಣ ಇಲ್ಲಿ ಆಗ್ತೈತೆ ರೀ ಅದು. ಹಾಂ, ಅರಮನೆ ಆಗ್ತೈತೆ ರೀ. ಇಲ್ಲೇ ಒಳಗೆ ಹೋಗೊಂಡ್ರಲ್ಲ ಗೋಪಾಲಕೃಷ್ಣ ಸ್ವಾಮಿ ಗುಡಿ ರೀ, ಲಕ್ಷ್ಮೀದೇವಿ ಗುಡಿ, ಇದು ಮೂಲ ಹಳೆ ಅರಮನೆ ರೀ. ಇವೆಲ್ಲ ಸಾಗವಾಣಿ ಕಟ್ಟಿಗೆ ರೀ. 16 ಅಂಕಣಗಳಂತಾರೆ ರೀ. 16 ಅಂಕಣಗಳೊಳಗೆ ಇತ್ತು ರೀ. ಇದೆಲ್ಲ ಇವತ್ತು ಬಿದ್ದು ಹೋಗೈತೆ ರೀ. 16 ಅಂಕಣ ಅಂದ್ರೆ ರೀ, ಇಲ್ಲಿ 2 ಕಂಬ ನಡುವೆ ಐತಾರಲ್ಲ ಅಂತಾರೆ ರೀ, ಅದಕ್ಕೆ ಅಂಕಣ ಅಂತಾರೆ ರೀ. ಮುಂದೆ ಈ ರೀತಿ ಹಿಂಗೆ ಪ್ಲಸ್ ಚಿನ್ನದವ್ರಲ್ಲ, ಅದು ನಾಗೋಲಿ ರೀ. ಅದನ್ನ ಮುಂದೆ ಹೇಳ್ತೀನಿ ರೀ, ನಾಗೋಲಿ ಇರೋದು. ಇವಕ್ಕೆ 16 ಅಂಕಣದ ಅರಮನೆ ಇರೋದು. ಇನ್ನೂ ದೊಡ್ಡದೈತೆ ರೀ. ಇಲ್ಲೆಲ್ಲ ಕುಂಡ್ರಕ್ಕೆ ಅವ್ರ ಆಫೀಸ್ ಗೀಫೀಸ್ ಹಿಂಗೆಲ್ಲ ಕಾರ್ಯಾಲಯ ಅವತ್ತಿನ ಒಂದು ಪದ್ಧತಿ ಒಳಗೆ ಇದ್ದು ರೀ. ಕಟ್ಟಿಗಿಟ್ಟಿ ಬಿಡ್ದಾವ ನೋಡ್ರಿ, ಅಷ್ಟು ಹೋಗೈತೆ ರೀ. ಇದೆಲ್ಲ ಬಿದ್ದುರಿ. ಹಾಂ, ದರ್ಬಾರ್ ಹಾಲ ರೀ. ದರ್ಬಾರ್ ಅನ್ನನ್ರಲ್ಲ, ಆಡಳಿತನೂ ಆಯ್ತು ರೀ, ಅವ್ರು ಇರೋ ವಾಸಸ್ಥಳನೂ ಆಯ್ತು ರೀ. ಇದೆಲ್ಲ ಸಾಗವಾಣಿ ಕಟ್ಟಿ. ಹಾಂ, ಮುಖ್ಯ ದ್ವಾರ ರೀ, ಅವ್ರ ಪ್ರಾರಂಭಿಕ ಮುಖ್ಯ ದ್ವಾರ ರೀ. ಇದು ಸುಮಾರಾಗಿ ಗೋಡೆಗಳು ರೀ, ಒಂದು 3.5 ಮೊಳ ಅದಾವ್ರಿ ಇವು. ಅಂದ್ರೆ ಹಾಂ, 3.5 ಮೊಳ ರೀ. ಅಂದ್ರೆ ಒಂದು ಮೊಳ ಅಂದ್ರೆ ರೀ 18 ಇಂಚ್ ಕೂಡಿದಾಗ ಒಂದು ಮೊಳ ಆಗ್ತೈತೆ ರೀ. ಇಷ್ಟು ದಪ್ಪ ಗೋಡೆಗಳದಾವ ರೀ. ಇವೆಲ್ಲ ಗರ್ಸ್ ಕಲ್ಲು ರೀ, ಅಂದ್ರೆ ಸಜ್ಜಿ ರೊಟ್ಟಿ ಕಲ್ಲು ಅಂತಾರೆ. ಹಾಳು ಮಣ್ಣಿನೊಳಗೆ ಕಟ್ಟಿದ್ರಿ. ಹಿಂಗಾರಿ ಇದು ಭಾಳಷ್ಟು ತಂಪು ರೀ. ಬೇಸಿಗೆ ಅದು ಏನು ತೊಂದರೆ ಅನ್ಸಂಗಿಲ್ಲ ರೀ. ಹಾಂ, ಹಾಳು ಮಣ್ಣಿನೊಳಗೆ ನಿರ್ಮಾಣ ಮಾಡ್ಯಾರ ಇದನ್ನು. ಇದೆಲ್ಲ ಸಾಗವಾಣಿ ಕಟ್ಟಿಗೆ, ಅಂದ್ರೆ ತೆಗಿನ ಕಟ್ಟಿಗೆ ರೀ ಆಗಿಂದ್ರಿ. ಅಂದಾಜು ಈ ಸಂಸ್ಥಾನ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿರಬಹುದು? ಇದು ಸುಮಾರಾಗಿ ರೀ ನನ್ನ ವಿಚಾರದಾಗ 547 ವರ್ಷ ಆಗೈತೆ ರೀ. ಇನ್ನೂ ಅದು ನಿಖರವಾಗಿ ತಿಳಿದು ಬಂದಿಲ್ಲ ರೀ. ಅಂದ್ರೆ ಅವರು 11ನೇ ಶತಮಾನದೊಳಗೆ ಇಲ್ಲಿ ಬರ್ತಾರೆ ರೀ. ಅಂದ್ರೆ ಒಂದು ಬೇರೆ ಒಂದು ದಾಖಲೆ ಐತೆ ರೀ, 1225 ಒಂದು ಕೋರ್ಟ್ದೊಳಗೆ ಒಂದು
ಡಿಕ್ರಿ ಅದ ರೀ, ಅಲ್ಲೊಂದು ಬೇರೆ ಒಂದು ವ್ಯಾಜ್ಯ ಆಯ್ತು ರೀ. ಅದನ್ನ ನೋಡಿದಾಗ ಇಲ್ಲಿ 11ನೇ ಶತಮಾನದೊಳಗೆ ಅವ್ರು ಬಂದಾರು ಅಂತೇಳಿ ನನ್ನ ಒಂದು ತರ್ಕ ರೀ. ಓಕೆ ಇನ್ನೂ ಅದು ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ ರೀ. ಒಂದು 500 ವರ್ಷಕ್ಕಿಂತ ಜಾಸ್ತಿ 547 ವರ್ಷ ಅಂತೂ ಅಗ್ದಿ ಗಟ್ಟಿ ಐತ್ರಿ ಆಗಿದೆ. ಐತ್ರಿ. ಮುಂದೆ ಇದು ಏನಾಗ್ತೈತೆ ರೀ, ಕಲ್ಯಾಣ ಚಾಲುಕ್ಯರು ಇವ್ರು ಯಾರು ರೀ, ಬಾದಾಮಿ ಚಾಲುಕ್ಯರು ರೀ, ಆಮೇಲೆ ರೀ ಮೊಘಲರು, ಆಮೇಲೆ ವಿಜಾಪುರದ ಆದಿಲ್ಶಾಹಿಗಳು ರೀ, ಆಮೇಲೆ ಬ್ರಿಟಿಷರು, ಇವ್ರು ಏನು ಬರ್ತಾರೆ ವಿಜಯನಗರ ಸಾಮ್ರಾಜ್ಯದವ್ರನ್ನ ಹಿಡ್ಕೊಂಡ್ರಿ ಈ ಎಲ್ಲ ಕಾಲಘಟ್ಟದೊಳಗೆ ಇವ್ರು ಇದ್ದವ್ರು ರೀ. ಎಲ್ಲರೂ ಇಲ್ಲಿ ಪರಿವರ್ತನೆ ಹಾಂ ಎಲ್ಲರೂ ರೀ, ಎಲ್ಲರಿಗೂ ಇವ್ರು ಸಾಮಂತರಾದವ್ರು ರೀ. ಸಾಮಂತರನ್ರಿ, ಅರಸರನ್ರಿ, ಬೇಕಾದ್ರೆ ನಾಡಗೌಡ್ರನ್ರಿ, ದೇಸಾಯರನ್ರಿ, ಅದು ಅವು ಶಬ್ದಗಳ ಬದಲಾವಣೆ ಹಾಕೋತ ಬರ್ತಾವೆ ರೀ. ಓಕೆ ಸಾಮಂತ ಹಾಂ ಅರಸರಾಗಿದ್ದಾರೆ. ಅಂದ್ರೆ ಅದು 1348ರಿಂದ ಒಂದು ಕಾಲಘಟ್ಟ ಬರ್ತೈತೆ ರೀ ಆದಿಲ್ಶಾಹಿಗಳದ್ರಿ. ಆವಾಗ ಇವ್ರದ್ದು ಹೆಬ್ಬುಲಿ ನಾಯಕ ಹೋಗಿ ದೇಸಾಯಿ ಅಂತ ಅಡ್ಡ ಹೆಸರು ಬರ್ತೈತೆ ರೀ ಇವ್ರಿಗೆ. ಮುಂಚೆ ನಾಯಕ ಅಂತ ನಾಯಕ ರೀ. ಇವಾಗ ದೇಸಾಯಿ ಹಾಂ ದೇಸಾಯಿ ರೀ. ಇವರು ಮೂಲತಃ ಬಳ್ಳಾರಿ ಜಿಲ್ಲೆ ಇವತ್ತು ಬದಲಾಗೈತೆ ರೀ ಜಿಲ್ಲೆ, ಕೊಪ್ಪಳ ಜಿಲ್ಲೆ ರೀ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿಯ ಗ್ರಾಮದ ಮೂಲ ಇವ್ರ ವಾಸಸ್ಥಳ ರೀ. ಅಲ್ಲಿ ಇವರು ಸಾಮಂತರಿದ್ರು ಅಂತೇಳಿ ಕೇಳಿ ಬರ್ತೈತೆ ರೀ. ಯಾಕಂದ್ರೆ ರೀ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮೊದಲು ಆ ಆನೆಗುಂದಿನ ಒಂದು ಸಾಮ್ರಾಜ್ಯ ಇತ್ತು ರೀ. ಆ ಸಾಮ್ರಾಜ್ಯದವ್ರು ಇವರು. ಓಕೆ ಅಂದ್ರೆ ಆನೆಗುಂದಿ ಅನ್ನೋದು ಒಂದು ಸಂಸ್ಥಾನ ಆಗಿತ್ತು. ಹಾಂ ಸಂಸ್ಥಾನ ರೀ, ಮೂಲತಃ ಸಂಸ್ಥಾನ ರೀ. ಅಲ್ಲಿ ಅವ್ರಿ ಇವರು. ಅಲ್ಲಿಂದ ಹೇಳಿನ್ರಲ್ಲ ಹೊಸಕೋಟೆ ರೀ, ಹೊಸಕೋಟೆಯಿಂದ ಯಾದವಾಡದಿಂದ ಇಲ್ಲಿ ಕೌದಲಿಗೆ ಬಂದದ್ರಿ. ಮತ್ತು ಇಲ್ಲಿಂದ ರೀ ಮಕ್ಕಳೇ ಮಾತಾಡಬೇಡಿ. ರಾಮನಾಯಕನವ್ರಿಗೆ ರೀ 6 ಜನ ಅಣ್ಣತಮ್ಮರು ಇರ್ತಾರೆ ಮತ್ತೆ ರೀ. ಅವರು ಹೆಬ್ಬುಲಿ ನಾಯಕನ ಮೊಮ್ಮಗ. ಅವ್ರು ಹೆಬ್ಬುಲಿ ನಾಯಕ ಅಂತ ಹಂಗೊಂದು ಹೆಸರು ಬರ್ತೈತಿ ರೀ. ಅದು ಓಕೆ ಎಲ್ಲರೂ ಹೆಬ್ಬುಲಿ ನಾಯಕ ಅಂತ ಹೇಳ್ತಾರೆ ರೀ. ಆದರೂ ಈಗ ನಾವು ರಾಮನಾಯಕನ ಹಿಡ್ಕೊಂಡು ಬರೋಣ್ರಿ. ಈಗ ಅಂದ್ರೆ ಅವ್ರಿಗೆ 6 ಜನ ತಮ್ಮಂದಿರು ರೀ. ಓಕೆ ಅವ್ರೊಳಗೆ ರೀ ಒಬ್ಬರು ಗೊರವನಕೊಳ್ಳ ಅಂತ ಐತ್ರಿ, ಇಲ್ಲಿ ಮಲಪ್ರಭಾ ಅಣೆಕಟ್ಟು ಐತ್ರಲ್ಲ, ಒಂದು ಸಣ್ಣ ಹಳ್ಳಿ ಐತ್ರಿ, ಅಲ್ಲಿಗೆ ಒಬ್ರು ಹೋಗ್ತಾರೆ ರೀ. ಆಮೇಲೆ ಕೊಡ್ಲಿವಾಡ ಅಂತ ಐತ್ರಿ, ಈಗ ಯರಗಟ್ಟಿ ದೇಸಾಯಿ ಅಂತಾರೆ ರೀ, ಅಲ್ಲಿಗೆ ಒಬ್ರು ಹೋಗ್ತಾರೆ ರೀ. ಇಲ್ಲಿ ಬಿಜಗುಪ್ಪಿ ಅಂತ ಐತ್ರಿ ರಾಮದುರ್ಗ ತಾಲೂಕು ರೀ, ಅದು ಸಾಲಹಳ್ಳಿ ರೀ, ಅಲ್ಲಿಗೆ ಒಬ್ರು ಹೋಗ್ತಾರೆ ರೀ. ಬಸವನ ಬಾಗೇವಾಡಿ ತಾಲೂಕು ಗಣಿ ಅಂತ ಒಂದು ಊರು ಐತ್ರಿ, ಅಲ್ಲಿ ಒಬ್ರು ಹೋಗ್ತಾರೆ ರೀ. ಆಮೇಲೆ ರೀ ಕಲ್ಗಟ್ಟಿ ತಾಲೂಕು ಧಾರವಾಡ ಜಿಲ್ಲೆ, ಅಲ್ಲೊಂದು ಊರು ಐತ್ರಿ, ಹುಲಕೊಪ್ಪದ ಹತ್ತಿರ ಒಂದು ಹಳ್ಳಿ ಐತ್ರಿ, ಅದು ಅಲ್ಲಿ ಒಬ್ರು ಹೋಗ್ತಾರೆ ರೀ. ಅಲ್ಲಿ ಇವ್ರು ಅವ್ರವ್ರು ಹೋಗಿರಿ ಅವ್ರವ್ರ ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸರಿಸಿ ಅವ್ರವ್ರ ಸ್ವತಂತ್ರ ಸಂಸ್ಥಾನಗಳು ಕಟ್ಕೋತಾರೆ ರೀ. 5 ಗ್ರಾಮ ರೀ, 16 ಗ್ರಾಮ, 17 ಗ್ರಾಮ, 27 ಗ್ರಾಮ, ಈ ರೀತಿ ಅವ್ರು ಶಕ್ತಿಗೆ ಅನುಗುಣಿಸಿ ಅವ್ರು ಅಷ್ಟು ಅಲ್ಲಿ ಗ್ರಾಮಗಳನ್ನ ಕಟ್ಕೊಂಡು ಅವ್ರು ಆಡಳಿತ ಮಾಡ್ತಾರೆ ರೀ. ಅವ್ರು ಎಲ್ಲರಿಗಿಂತ ದೊಡ್ಡ ಸಂಸ್ಥಾನ ಅಂದ್ರೆ ಇದೆ ರೀ. ಆಮೇಲೆ ಇವ್ರಿಗೆ ಇನ್ನೊಂದು ರೀ ಧಾರವಾಡ ತಾಲೂಕು ಅಂದ್ರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ತೀಗೂರು ಅಂತ ಒಂದು ಊರು ಬರ್ತೈತೆ ರೀ. ತೀಗೂರು ಸಂಸ್ಥಾನ ಇವ್ರಿಗೆ ಬರ್ತೈತೆ ರೀ. ಅದು ಯಾಕೆ ಬರ್ತೈತೆ ಅಂದ್ರೆ ರೀ ಇವ್ರು ಕರಿಗಡ್ಡ ಕಾಶಪ್ಪ ಅಂತ ಒಬ್ಬ ಇವ್ರ ತಮ್ಮ ಇರ್ತಾನೆ ರೀ, ರಾಮನಾಯಕನ ತಮ್ಮ ಇರ್ತಾನೆ ರೀ. ಆ ಸಂಸ್ಥಾನವನ್ನು ಅವರು ಗೆದ್ದಿರ್ತಾರೆ ರೀ. ಗೆದ್ದು ಅದು ನಮ್ಮ ಅಣ್ಣನಿಗೆ ಇರಲಿ ಅಂತೇಳಿ ಆ ತೀಗೂರು ಸಂಸ್ಥಾನವನ್ನು ಇವ್ರು ಬಿಟ್ಟು ಕೊಡ್ತಾರೆ. ಓಕೆ ಹಾಗಾದ್ರೆ ಇವ್ರದ್ದು ಎಷ್ಟು ಸಂಸ್ಥಾನ ಸಾಮ್ರಾಜ್ಯ ಎಲ್ಲಿವರೆಗೂ ವಿಸ್ತಾರ ಆಗಿತ್ತು? ಇವ್ರ ಅಂಡರಲ್ಲಿ ಎಷ್ಟು ಹಳ್ಳಿಗಳು ಬರ್ತಾ ಇದ್ದು? ಅಂದ್ರೆ ಇಲ್ಲಿ ಅಧಿಕೃತವಾಗಿ ರೀ ಅಂದ್ರೆ ನಾನು ಇಲ್ಲಿ ತೀಗೂರು ಸಂಸ್ಥಾನದ್ದು 16 ಗ್ರಾಮ ಅಂತ ಕಂಡು ಬರ್ತೈತೆ ರೀ. ಸಪ್ರೇಟರ್ ಅದು 16 ಗ್ರಾಮ ರೀ, ಅಲ್ಲಿ ಬರ್ತಾವ್ರಿ. ಇಲ್ಲಿ ಕೌದಲ್ಗಿ ಬಹುಶಃ ಹೆಚ್ಚು ಕಡಿಮೆ 29ರಿಂದ 32 ಗ್ರಾಮ ಅದಾವೆ ರೀ. ಆಮೇಲೆ ಏನಾಕೈತೆ ರೀ 1929 ನಂತರ ಅಥವಾ 29 ನಂತರ ಅಂತ ಇಟ್ಕೊಡ್ರಿ. ಆಗ ಇಲ್ಲಿ ಭೀಮಪ್ಪ ದೇಸಾಯಿ ಅಂತ ಬರ್ತಾರೆ, ಅಲ್ಲಿ ಪುತ್ತಳಿ ಐತೆ, ಆಮೇಲೆ ಹೇಳ್ತೀನಿ ರೀ. ಅವ್ರ ಮಗ ರೀ ಸಣ್ಣವ್ರು ರವಿವರ್ಮ ದೇಸಾಯಿ ಅಂತೇಳಿ ಅವ್ರು ಸಿಂಧಿ ಕುರ್ಬೆಟ್ಟಕ್ಕೆ ದತ್ತು ಪತ್ರ ನಾಯ್ಕ ಕೊಡ್ತಾರೆ ರೀ. ಕೊಟ್ಟು ಕೂಡಲೇ ರೀ ಅಲ್ಲೇ ಐತ್ರಿ ಸಿಂಧಿ ಕುರ್ಬೆಟ್, ಇವ್ರನ್ನ ದತ್ತ ಕೊಡ್ತಾರೆ 1929 ರೀ. ಅಲ್ಲಿ ಅವ್ರಿಗೆ ಗಂಡ ಸಂತತಿ ಇರೋಲ್ಲ, ಇವ್ರನ್ನ ಕೊಡ್ತಾರೆ ರೀ. ಕೊಟ್ಟು ಕೂಡಲೇ ರೀ ಅದೇನಾಯ್ತು ಮತ್ತೆ ಸಾಮ್ರಾಜ್ಯ ವಿಸ್ತಾರ ಆಯ್ತು ರೀ. ವಿಸ್ತಾರ ಆಗ್ತೈತೆ ರೀ. ಅವರ ಧರ್ಮಪತ್ನಿ ಲೋಕಾಪುರ ದೇಸಾಯಿ ಮಣ್ತಂದಕ್ಕೆ ರೀ. ಅಲ್ಲಿಯೂ ಅಷ್ಟು ಗ್ರಾಮಗಳ ಬಹುಶಃ 16 ಇವ್ರು ಬರ್ತಾವ್ರಿ. ಅಂದ್ರೆ ಸಿಂಧಿ ಕುರ್ಬೆಟ್ಟದ್ದು ಒಂದು 67 ಬಂದು ರೀ, ಇಲ್ಲಿ ಒಂದು 29 ಬೇಡ್ರಿ 30 ಇಟ್ಕೋರಿ, ಇವು ಬರ್ತಾವ್ರಿ. ಅಲ್ಲಿ ಒಂದು 16 ಬಂದು ರೀ. ಹಿಂಗೆ ಕೂಡ್ತೈತೆ ರೀ. ದೊಡ್ಡ ಸಾಮ್ರಾಜ್ಯ ರೀ, ಇದು ದೊಡ್ಡ ಸಾಮ್ರಾಜ್ಯ ಆಗ್ತೈತಿ. ಅದಕ್ಕಾಗಿ ನಮ್ಮ ಜನಪದರು ಏನು ಹೇಳ್ತಾರೆ ರೀ, ಬಾಗಲಕೋಟೆ ರೈಲು ಹಳಿ ಇದು ಘಟಪ್ರಭಾ ರೈಲು ಹಳಿಯಿಂದ ಬಾಗಲಕೋಟದವರೆಗೆ ಕೌದಲ್ಗಿ ದೇಸಾಯಿರನ್ನ ಈ ಎಲ್ಲ ಭೂ ಪ್ರದೇಶಕ್ಕೆ ಯಜಮಾನ್ರು ಅದು ಕರಿತಾರೆ ರೀ. ಹಾಡೇನಿಲ್ಲ ರೀ, ಕರಿತಾರೆ ರೀ. ಅದನ್ನು ಮಾಲಕರು ಇವರೇ ರೀ, ಸತ್ಯನ ಐತ್ರಿ ಅದು. ಮನೆ ನೋಡ್ಬೋದು. ಹಾಂ ಬರ್ರಿ ನೋಡೋಣ. ಇದು ಅವಾಗಿಂದು ಬಾಗಿಲು. ಓಕೆ ಅದು ಹಾಕೋದು ತೆಗೆದು ಮುರಿದೈತಲ್ರಿ, ಎಲ್ಲ ಹೋಗಿಬಿಟ್ಟೈತಿ. ಹಂಗೆ ಕಿರಿ ನೀರ್ತಾರೆ ಕೆಬ್ಬಿನು, ಅದು ಮುರಿದ ಕಡೆಗೆ ಆಗೈತ್ರಿ, ಹಾಕಿಸ್ಬೇಕ್ರಿ ಅದನ್ನೆಲ್ಲ. ಹಾಗಾಗಿ ಇಲ್ಲಿ ಐತಿ ನೋಡ್ರಿ ಅಂತ ಕೆಬ್ಬಿನ ಅಂತರ ಇರ್ತಾರ, ಸರಳ ಬರ್ತಿರ್ತಾರೆ. ಅದು ಮುರಿದೈತ್ರಿ. ಅದು ಹೇಗ್ ಲಾಕ್ ಮಾಡ್ತೀರಾ ಡೈಲಿ? ಹಿಂಗೆ ಹಾಕಿ ಬಿಡ್ತೇನ್ರಿ, ಹಿಂಗೆ ಹಾಕಿ ಫೋಟೋ ಮಾಡ್ತಾರೆ.
ಆಗಿದೆ ನೀವ್ ಮಾಡ್ಕೊಂಡಿರೋದು. ಇಲ್ಲ ಅಗ್ನಿ ತರ ಇತ್ತಲ್ಲ. ಇಲ್ಲ ಇಲ್ಲ ಅದು ಅಗಳಿ ಇಲ್ಲಿಲ್ರಿ, ಅಲ್ಲಿ ಬೇರೆ ಕಡೆ ಇತ್ತು ಮತ್ತೆ. ಓಕೆ ಅಲ್ಲಿ ಹೊರಗಿತ್ತರಲ್ಲ ದೊಡ್ಡ ಗೇಟ ಅಲ್ಲಿ ಇತ್ರಿ, ಇದು ಇಷ್ಟ ರೀ. ಓಕೆ ಸರ್, ಇವರು ನಾವ್ ಈ ಮನಿ ದೇಸಾರ ಕೊಟ್ಟದ್ರಿ ನಮಗ್ ನಮ್ಮ ಅಪ್ಪಾರಿಗೆ. ಅದು ಮುಂದೆ ಹೇಳ್ತೀನಿ ರೀ. ಈಗ ಇದು ಮಣ್ಣಿನ ಗಿಲಾಯಿ ನೋಡ್ರಿ, ಸಿಮೆಂಟ್ದೊಳಗೆ ಗಿಲಾಯಿ ಮಾಡ್ತಾರಲ್ಲ ಹಂಗೆ ಹಾಳು ಮಣ್ಣಿನೊಳಗೆ ಗಿಲಾಯಿ ರೀ, ಫುಲ್ ಕಡ್ಡಿ ಗಿಡ್ಡಿ ಹಾಕಿ ಮಾಡಿದ್ರಿ. ಓ ಈ ರೀತಿ ಹಾಂ, ಇದು ನೋಡಕ್ ಹೆಚ್ಚು ಕಡಿಮೆ 600-700 ವರ್ಷದ ಹಿಂದೆ ಮಾಡಿದ್ದಂತ ಇಟ್ಕೊಡ್ರಿ. ಹ್ಞೂ ಓಕೆ. ಹ್ಞೂ ಓ ಆವಾಗ ಆ ರೀತಿ ಗಿಲಾಯಿ ರೀ. ಹ್ಞೂ ಅಂದ್ರೆ ಒಟ್ಟೆ ನಮ್ಮ ಬೇಸಿಗೆ ಒಳಗೆ ಬೇಸಿಗೆ ಅನ್ಸಂಗೆ ಇಲ್ರ, ತಂಪ ಇರ್ಬೇಕು ನೋಡ್ರಿ. ಗೋಡಿ ಎಷ್ಟು ದಪ್ಪ ಅದ ರೀ? ಹೌದು, ತುಂಬಾ ದಪ್ಪ ಇದೆ ಇಲ್ಲಿ ನೋಡಿ ಸರ್, ಇಲ್ಲಿಂದ ಇಲ್ಲಿವರೆಗೂ. ಹ್ಞೂ ರೀ, ಇಷ್ಟು ದಪ್ಪ ಗೋಡಿಗಳೇ ರೀ ಎಲ್ಲ ಕಡೆ ರೀ. ಮೇಲೆ ಯಾವ್ದ್ರಿಂದ ನಿರ್ಮಾಣ? ಇದೆಲ್ಲ ಸಾಗವಾನಿ ಕಟ್ಟಿಗೆ ಹಾಳು ಮಣ್ಣರಿ, ಅದು ಮೇಲ್ಮುದ್ದೆ ಅಂತಾರೆ. ಹಾಂ, ಮೇಲ್ಮುದ್ದೆ ಹಾಳು ಮಣ್ಣರಿ ಎಲ್ಲ ಬಿದ್ದು ಹೋಗೈತೆ ರೀ. ಇವೆಲ್ಲ ಆಗಿನ ಏನಿತ್ತು ಸರ್ ಅಂದಾಜು? ಏನಿತ್ತು? ಇವೆಲ್ಲ ಅವ್ರ ದರ್ಬಾರ್ ಹಾಲ ರೀ, ಇದು ದರ್ಬಾರ್, ಮೂಲ ದರ್ಬಾರ್ ಹಾಲ್ ರೀ ಇದು. ಆಮೇಲೆ ಅವು ಕ್ರಮೇಣ ಆಚೆ ಕಡೆ ಬದಲಾವಣೆ ಆಕೈತ್ರಿ ಮತ್ತೆ ರೀ. ಅಲ್ಲೆಲ್ಲ ದೀಪ ಇಟ್ಟದ ಬಾಕ್ಸ್ ಬಾಕ್ಸ್ ತರ ಮಾಡಿ. ಹಾಂ, ಅವೆಲ್ಲ ದೀಪಗಳ ರಾತ್ರಿ ಇಡುವಂತ ಇದ್ರಿ. ಹ್ಞೂ ರೀ, ಬರ್ರಿ ಹಂಗೆ ಬರ್ರಿ. ಬಿದ್ದೋಗ್ಬಿಟ್ಟಿದೆ. ಹಾಂ, ಎಲ್ಲ ಬಿದ್ದದ್ರಿ ಇಲ್ಲಿ. ಚಪ್ಪಲ್ ಹಾಕೋರಿ, ಧೂಳ ಚಪ್ಪಲ್ ಹಾಕೋರಿ. ಇವ್ರಿ ಶ್ರೀ ವೆಂಕಣ್ಣ ಅರಮನೆ ಅಂತ ಹೇಳ್ರಿ. ಹಾ, ಶ್ರೀ ವೆಂಕಣ್ಣ ಅರಮನೆ ಈ ಸಂಸ್ಥಾನದ ಕಾರ್ಯದರ್ಶಿ ಇದ್ರಿ ಅವರು, ಕೊನೆಯ ಕಾರ್ಯದರ್ಶಿ ರೀ. ಸಂಸ್ಥಾನಕ್ಕೆ ಕೊನೆಯ ಸೆಕ್ರೆಟರಿ. ಹಾಂ, ಸೆಕ್ರೆಟ್ರಿ ನೋಡ್ರಿ. ಎಲ್ಲ ವ್ಯವಹಾರಗಳೇ ಮಾಡ್ತಿದ್ರಿ ಅವರು. ಇದು ಹಿಂಗಾರಿ ಅವರಿಗೆ ಇದನ್ನ ಬಿಟ್ಟು ಕೊಟ್ಟಾರ ಅರಮನೆಯವ್ರು, ದೇಸಾಯರ ಅರಮನೆನೇ ಬಿಟ್ಟು ದೊಡ್ಡ ವ್ಯಕ್ತಿತ್ವ. ಕೊಟ್ಟಾರ್ರಿ. ಹ್ಞೂ ರೀ, ಅದಕ್ಕೆ ನಮ್ಮ ರಾಜರನ್ನ ದೇವರಿಗೆ ಹೋಲಿಸ್ತಾ ಇದ್ದಿದ್ದು. ಬರ್ರಿ ಹಂಗಾರಿ. ಇವೆಲ್ಲ ಸ್ವಲ್ಪ ಒಳಗೆ ದೊಡ್ಡದ ರೀ, ಎಲ್ಲ ಹಳೆ ಇದ್ರಿ. ಇದು ರಾಜರ ಒಂದು ಅಂತಃಪುರ ಅಂತ ಹೇಳಿ. ಅಂತಃಪುರ ಇದು ಒಳಗಿನೆಲ್ಲ ಅಂತಃಪುರ ರೀ, ಅದು ಹೊರಗಿನ ದರ್ಬಾರ್ ಇಲ್ಲ ಇಲ್ಲ ಇಲ್ರಿ. ಯಾರಿಗೆ ಏನೇ ವ್ಯವಹಾರ ನಡೆಯೋದಾದ್ರೂ ಕೂಡ ಅಲ್ಲಿಂದ ಆಚೆಗೆ ಹೊರಗಡೆ ನಡಿಬೇಕ್ರಿ. ಇಲ್ಲಿ ಅವ್ರ ವಾಸಸ್ಥಳ ರೀ, ಊಟದ್ದು ಅವ್ರ ಸ್ನಾನ ಎಲ್ಲ ಇಲ್ಲಿ ಸ್ನಾನದ ಒಂದು ಬಚ್ಚಲ ಐತ್ರಿ, ಭಾಳಷ್ಟು ವಿಶಾಲವಾದದ್ರಿ ಒಳಗೆ. ಓಕೆ. ಹಾಂ, ಅದ ರೀ. ಶೌಚಾಲಯ ಅಂತಿರಲ್ಲ, ಶೌಚಾಲಯ ಅಂದ್ರೆ ಬಚ್ಚಲ ರೀ. ಸ್ನಾನದ ಗೃಹ. ಹಾಂ, ಸ್ನಾನಗೃಹ ಸರಿ, ಓಕೆ. ಸ್ನಾನಗೃಹ ರೀ. ಇವ್ರೇನು ಅದನ್ನ ಚೇಂಜ್ ಮಾಡ್ಕೊಂಡಿಲ್ಲ, ಇಲ್ಲ ಆಗಿದ್ದದ್ದು ಅಷ್ಟೇ ರೀ ಅದು. ಹ್ಞೂ ಈ ಮನೆ ನೋಡಿದ್ರೆ ಹ್ಞೂ ಗೊತ್ತಾಗ್ತದೆ. ರೀ, ಯಾಕಂದ್ರೆ 47ರ ಸ್ವಾತಂತ್ರ್ಯ ಬಂತ್ರಿ, 47ರಿಂದ ಇವ್ರು ಇಲ್ಲದಾರ್ರಿ. ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಮತ್ತು ಅವರು ಎಲ್ಲ ಬೆಂಗಳೂರಾಗಿದ್ದರು ರೀ. ಸರ್, ಇದೊಂದು ರೂಮ್ ಇದೆ. ಹಾಂ, ಇಲ್ಲಿ ರೂಮ್ ರೀ, ಇಲ್ಲಿ ರೂಮ್ಗಳು ಅದಾವ್ರಿ, ಭಾಳಷ್ಟು ಅದಾವ ರೀ. ಹಂಗೆ ರೀ, ಎಲ್ಲ ಸಾಗವಾನಿ ಕಟ್ಟಿಗೆ ಬಿಲ್ಡಿಂಗ್ ರೀ ಇದು, ಎಲ್ಲ ಹಾಳು ಮಣ್ಣರಿದು. ಅದಕ್ಕೆ ಸಾಗವಾನಿ ಕಟ್ಕೆ ಆಗಿರೋದ್ರಿಂದ ಇನ್ನೂ ಕೂಡ ಹಾಗೇನೆ ಇದೆ. ಹಾಂ, ಇದು ಹೆಚ್ಚು ಕಡಿಮೆ ಒಂದು 600-700 ವರ್ಷದ ಬಿಲ್ಡಿಂಗ್ ಐತ್ರಿ. 700 ವರ್ಷದ ಬಿಲ್ಡಿಂಗ್ ಅಂದ್ರೆ ಅವ್ರು ಏನಾಗೈತ್ರಿ, ಅವ್ರು ಸರಿಯಾಗಿ ಇಲ್ಲಿ ಇರ್ದಾರ್ಕ ಇದಾಗದಾರ್ಕ ಹಳೆರಾಗಿ ಹೋಗಿಬಿಟ್ಟವ್ರಿ, ಭಾಳಷ್ಟು ಹಾಳಾಗ್ಯಾವ್ರಿ. ಪಾಪ ಸುಮ್ಮನೆ ಇವ್ರು ಅದಾರ ಅಂಥೇಳಿ ಇಷ್ಟಾರ ನಮ್ಗೆ ಇಲ್ಲಿ ಬಂದು ನಿಲ್ಲಕ್ಕೆ ಜಾಗ ಸಿಕ್ಕೈತ್ರಿ. ಇವರು ಇರಲಿಲ್ಲ ಅಂದ್ರೆ ಮುಗಿತ್ರಿ, ಅವ್ರಿಗೆ ಕೊಡಲಿಲ್ಲ ಅಂದ್ರೆ ರೀ ಇವ್ರು ಇಲ್ಲಿ ಇರ್ತಿರ್ಲಿಲ್ಲ ರೀ. ಸರ್, ಈ ಮಂಚ ಹಳೆ ಕಾಲದ? ಇಲ್ರಿ, ಇದು ಇತ್ತಿತ್ಲಾಗಿಂದ ರೀ, ಈಗ ಬಂದಾಗ್ಯಾವ್ರಿ. ಸುಮಾರು 40 ವರ್ಷದಿಂದ ಇವ ಇದ್ದು ರೀ. ಇದು ಕಬ್ಬಿಣದ ಕಾಲ್ ರೀ, ಇವು ಪಳಿಗಡ್ರು. ಅದಕ್ಕೆ ಡಿಫ್ರೆನ್ಸ್ ಆಗಿದೆಯಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಈ ತರದ್ದೆಲ್ಲ ಮಂಚನ ಡೆಸ್ಕ್ ಸ್ಕೂಲ್ಗಳಲ್ಲಿ ನೋಡ್ತೀವಿ, ಅವು ಡೆಸ್ಕ್ ಆಗ್ತಾವ್ರಿ. ಇದು ಕಬ್ಬಿಣದ ಕೊಟ್ಬಿಟ್ಟು. ಹೌದ್ರಿ, ಇವು ಕಟ್ಟಿಗೆಯನ್ನು ಮಾಡ್ತಿದ್ರಿ ಮೊದಲು. ಈ ಕಬ್ಬಿಣದ ಕಾಲದಲ್ಲಿ ಕಟ್ಟಿಗೆಯನ್ನು ಮಾಡ್ತಿದ್ರಿ ಮೊದಲು. ಏನಕ್ಕಾದ್ರೂ ಬಳಸ್ತಾ ಇದ್ರೆ ಇದು ಮಲ್ಕೊಳಕ ಕುಂದ್ರಾಕ ರೀ ಇರ್ತೈತ್ರಿ. ಅದ ಇಲ್ಲಿ ತುದಿ ಕುಂತ್ರ ರೀ, ಆ ಪಳಿ ಎದ್ದು ಬಿಡ್ತೈತ್ರಿ, ಬೀಳ್ತೇವ್ರಿ. ಇದು ಹೇಳೋದಿಲ್ಲ ರೀ, ಎರ್ಕೋ ಫಿಕ್ಸ್ ಮಾಡ್ಯಾರ ಅವ್ರು. ಹಾಂ ರೀ, ಫಿಕ್ಸ್ ಅದ ರೀ. ಹಾಂ ರೀ, ಇಲ್ಲಿ ಸೇರ್ ನೋಡ್ಬೋದು. ಹಾಂ, ಸೇರ್ ಐತ್ರಿ, ತೋರಿಸಲ್ರಿ. ಸೇರು, ಪಾವು, ಹ್ಞೂ ರೀ. ಚೇರು, ಆ ರೀತಿ ಹಳೆ ವಸ್ತುಗಳು ಯಾವೆಲ್ಲ ಇದಾವೆ ಅಮ್ಮ ಮನೇಲಿ? ಸಾಮಾನು ಭಗವದ್ಗೀತೆ ಐತ್ರಲ್ಲ, ಕೊಟ್ಟದೈತೇನ್ರಿ, ತೋರಿಸಲ್ಲ ಅದಂತ. ಇದು ಕುರ್ಗೋಲು, ಕತ್ತಿ ಇದಾವ? ಓಕೆ ಓಕೆ. ಇದು 1 kg ಹಿಡಿಯುತ್ತೆ ಅಲ್ವಾ ಸರ್? ಇಲ್ರಿ, ಇದು ದೊಡ್ಡದ್ರಿ, 5 ಗಿರ್ಪಾವ್ ಹಿಡಿತೈತ್ರಿ. ಹಿಂದಿಗಡೆ ಬದಲಾವಣೆ ಆಯ್ತರಿ, 4 ಗಿರ್ಪಾವ್ ಒಂದು ಸೇರನ್ನ ಹಾಕತ್ರಿ. ಹಿಂಗೆ ಅದು ಕಾಲಾಂತರದೊಳಗೆ ಬದಲಾವಣೆ ಹಾಕೋದು ಬರ್ತೈತ್ರಿ ಅದು. ಅವು ಮಾಪನದೊಳಗೆ ರೀ. ಏನೇನೋ ತೋರಿಸ್ತಾ ಇದ್ದಾರೆ. ಹಾಂ, ನೋಡ್ರಿ ನೋಡ್ರಿ. ಹಾಂ, ಒಣಕೆ ರೀ ಇದು. ಇಲ್ಲ, ಒನಕೆನೇ ಇಷ್ಟೊಂದು ಗಟ್ಟಿ ಇದೆಯಾ? ಹಾಂ, ಗಟ್ಟಿ ಇದೆ. ಇದು ಕೃಷಿಗೆ ಸಂಬಂಧಪಟ್ಟ ಕೃಷಿ ಸಂಬಂಧ ಇವೆಲ್ಲ ಖಾರ ಕುಟ್ಟಾಕ್ರಿ. ಈಗ ಮಷೀನ್ಗಳು ಬಂದವ್ರಿ, ಕೈಲೇ ಕುಟ್ತದ್ರಿ. ಮೊದಲು ಒಣ ಮೆಣಸಿನ್ಕಾಯಿ ಇರ್ತಾವ್ರಲ್ಲ, ಮಸಾಲೆ ಖಾರ ರೀ. ಅಲ್ಲಿ ನಿಮ್ಮ ಬೆಂಗಳೂರು ಸೈಡ್ ಮಸಾಲೆ ಖಾರ ಮಾಡಂಗಿಲ್ಲ ರೀ, ಮಸಾಲೆ ಸಪ್ರೇಟ್ ಮಾಡ್ತಾರೆ, ಇಲ್ಲೆಲ್ಲ ಕೂಡಿಸಿ ಮಾಡ್ತಾರೆ. ಕೈಲೇ ಕುಟ್ಟೋದ್ರಿ. ಹ್ಞೂ ರೀ, ಒಣ ಮೆಣಸಿನ್ಕಾಯಿ ರೀ. ಗಟ್ಟಿ ಇದೆ. ಹೌದ್ರಿ, ಇನ್ನೂ ಹಗರ ಐತೇನ್ರಲ್ಲ, ಇನ್ನೂ ವಜನ್ ಇರ್ತಾವ್ರಿ.
ಅದು ಒಣಕೆರೆ ಅದು ಬೇರೆ ಬೇರೆ ಜೋಳ ತನಿ ಸಜ್ಜೆ ತನಿ ಕುಟ್ಟಾಕಿರೋದು. ಆಮೇಲೆ ನಾವು ಹೋಳಿಗೆ ಚಪಾತಿ ಮಾಡುವಾಗ ಕಣ್ಕ ಕುಟ್ತೀರಿ ಅದನ್ನು, ಗೋಧಿ ಹಿಟ್ಟನ್ನು ಕುಟ್ಟೋದ್ರಿ, ಕೊಟ್ಟು ಆಮೇಲೆ ಅದನ್ನು ಹೋಳಿಗೆ ಮಾಡ್ತಾರೆ. ಪುಡಿ ಮಾಡಿ ಹೂರ್ಣ ಥರ ಮಾಡಿ. ಹೂರ್ಣ ಬೇರೆ ಇರ್ತೈತೆ ರೀ, ಕಣ್ಕನ ಗಟ್ಟಿ ಆಕೈತ್ರಿ ಅದು. ಈಗ ಅಂತ ಗೋಧಿನೂ ಇಲ್ಲ ಬಿಡ್ರಿ, ಕುಟ್ಟವ್ರು ಇಲ್ರಿ. ಕುಟ್ಟಿ ಅದು ಜಿಗುಟಾಗಿ ಬಿಡ್ತೈತೆ ರೀ. ಅದ್ರೊಳಗೆ ಹೂರ್ಣ ಮಾಡಿ ತುಂಬಿ ಅದನ್ನ ಇದು ಮಾಡಿ ಹೋಳಿಗೆ ಮಾಡ್ತಾರೆ ರೀ. ಗೋಧಿಲೂ ಹೋಳಿಗೆ ಮಾಡ್ತಾರೆ. ಗೋಧಿ ಹೋಳಿಗೆ ರೀ. ಓಕೆ. ಹ್ಞೂ ಇದು ಅಡಿಗೆ. ಎಲ್ಲ ಮಣ್ಣಿಂದ ಹಂಗೆ ಬಿಟ್ಬಿಟ್ಟಿದ್ದೀರಿ. ಎಲ್ಲ ಅದ ರೀ, ಏನು ಚೇಂಜ್ ಮಾಡಿಲ್ಲ. ಇಲ್ಲಿ ಏನು ಮಾಡಿಲ್ರಿ. ಎಲ್ಲ ಅವ್ರ ಸಾಮಗ್ರಿದ ಎಲ್ಲ ಅವ್ರು ಓದ್ಬಿಟ್ಟಾರ್ರಿ. ಇಲ್ಲೇನು ಇಟ್ಟಿಲ್ರಿ. ಓಕೆ. ಇದು ಬೀಸುಕಲ್ಲು ನೋಡ್ರಿ. ಇಲ್ಲಿ ಅಡಿಗೆ ಮನೇಲಿ ಇದ್ದಿದ್ದು. ಇದು ಒಳಗ್ರಿ ಒಳಕಲ್ಲು. ಅದ್ರ ಜೊತೆಗೆ ಇದು ಖಾರ ಅರಿಬೇಕ್ರಿ, ಅದು ಚಟ್ನಿ ಪಟ್ನಿ ಮಾಡೋದ್ರಿ ಮಾಡಾಕ್ರಿ. ಒಲೆ ಎಲ್ಲಿದೆ? ಒಲೆ ಎಲ್ಲಿದೆ? ಒಲೆ ಈ ಸಾಳಿ ರೀ. ಇಲ್ಲಿ ಊಟ ಮಾಡಿ ಕೈ ತೊಳ್ಕೊ ಬಾಚಲ್ರಿ, ಇದು ಬ್ಯಾರೇನ ರೀ. ಅಲ್ಲಿ ಸ್ನಾನ ಮಾಡೋದು ಸ್ನಾನಗೃಹ ಪೈಪ್ಲೈನ್ ಕನೆಕ್ಷನ್ ಇದ್ನಿಲ್ವಲ್ಲ? ಇಲ್ರಿ, ಆಗ ಕಳೆ ಹರಿನ ಮಾಡಿಬಿಟ್ಟಿರ್ತಾರ್ರಿ. ಮಣ್ಣಲ್ಲೇ ಮಾಡಿದ್ರು. ಮಣ್ಣಿಲೆ ಮಾಡಿರ್ತಾರೆ, ತೆಗ್ದು ಮಾಡಿರ್ತಾರೆ. ಅಲ್ಲಿ ಹೋಗಿ ಸ್ಟೋರೇಜ್ ಆಕೈತ್ರಿ ಅದು. ಅದು 2 ವರ್ಷಕ್ಕೋ 3 ವರ್ಷಕ್ಕೊಮ್ಮೆ ತೆಗೆದು ಬಿಡೋದ್ರಿ. 2 ವರ್ಷಕ್ಕೆ? 2 ವರ್ಷ 3 ವರ್ಷ ತುಂಬಿದಾಗ ರೀ. ಹಾಗಾದ್ರೆ ಎಷ್ಟು ಅಡಿ ಮಾಡೋರು ಸರ್? ಅದೆಲ್ಲ ಅಲ್ಲೇ ಇಂಕಿ ಬಿಡ್ತೈತ್ರಿ ಅದು ಭೂಮಿ ಒಳಗೆ ರೀ. ಓಕೆ. ಇದೆಲ್ಲ ಅವಾಗ ಶೆಲ್ಫ್ ಇದು ಸ್ವಲ್ಪ ರೀ, ಹಂಡೆ ರೀ, ಹಂಡೆ ಹರಿವಿ ಇಂಥವೆಲ್ಲ ಬಾಂಡೆಗಳನ್ನ ಇಟ್ಕೊಳಕ್, ಕೊಡ ರೀ, ನೀರು ತುಂಬ ಕೊಡಗಳ್ರಿ. ಅದು ಮುಚ್ಚಳ ಅಂತಾರೆ ರೀ, ಮಣ್ಣಿಂದ್ರಿ ಅದು. ಹ್ಞೂ ರೀ. ನಿಮ್ಮಲ್ಲಿ ಹಿತ್ತಾಳೆ ತಾಮ್ರ ಅದಾವ್ರಲ್ಲ. ಓಕೆ. ಅವಾಗ ರಾಜರ ಕಾಲದಲ್ಲಿ ಬಳಸ್ತಾ ಇದ್ದಿದ್ದು ಬೇರೆ ಏನಾದ್ರು ವಸ್ತುಗಳಿದ್ಯಾ? ಅವೆಲ್ಲ ಇಲ್ಲೇ ಇಲ್ಲ ಆಗ್ಯಾರದು. ಏನಾಗೈತೆ ಮತ್ತೀಗ ಆಚೆ ಕಡೆ ಒಂದೈತ್ರಿ, ಹೋಗೋಣ್ರಿ ಅಲ್ಲೆಲ್ಲ ನೋಡಕ್ರಿ ನೀವು ಎಲ್ಲ ಏನಾಗೈತೆ ಅನ್ನೋದು ಹೇಳ್ತೀನಿ ರೀ. ಇದೆಲ್ಲ ಗುಡ್ ತರ ಕಟ್ಟಿದಾರಲ್ಲ, ಇವೆಲ್ಲ ಆಗಿನ ಇಟ್ಕೊಳಕ್ರಿ. ನಾವು ಡಬ್ಬ ಎಲ್ಲ ಇಟ್ಕೊಳ್ತೀವಲ್ಲ ಇವಾಗ, ಇದೆಲ್ಲ ಕಟ್ಟಿಸ್ಕೊಬಿಟ್ಟು ಅಡ್ಗೆ ಮನೆಯಲ್ಲಿ. ಹಂಗಾಗಿ ಈ ಹಳೆ ಕಾಲದಲ್ಲಿ ಈ ರೀತಿ ಇದ್ ಮಾಡಿದ್ರು. ಮಂತಲ್ಲಿ ಇಟ್ಟಿದ್ದೀರಾ, ನೋಡ್ಬೋದು ನಾವು ಮಜ್ಜಿಗೆ ಕಡೆ. ಇಲ್ಲಿ ದೊಡ್ಡದೈತಿ ಇಲ್ರಿ, ಸೌಟ್ ಹುಟ್ಟು ರೀ, ಅದು ಹುಟ್ಟು ಅಂತಾರೆ, ನೀವು ಸೌಟು ಅಂತೀರಿ. ಈ ಸಾರೋದು ಮಾಡಾಕ್ರಿ ಮಂತರ ಕಾಣಿಸ್ಬಿಡ್ತೀವಿ ಅಲ್ರಿ, ಕಟ್ಟಿಗೆದ್ರಿ ಇದು, ಹಿಂಗೆ ತಿರುಗಾಡಕ್ರಿ ಸೌಟ್ರಿ. ಸೌಟು ಅಂತಾರೆ, ಹುಟ್ಟು ಅಂತಾರೆ ಇದು ನಮ್ಮ ಪ್ರಾದೇಶಿಕ ಭಾಷೆ ಒಳಗೆ ರೀ. ಇದು ಲಟ್ಟಣಿಗೆ ರೀ, ಅಂದ್ರೆ ಈ ಚಪಾತಿ ಅಥವಾ ಹೋಳಿಗೆ ಮಾಡಕ್ಕೆ ಈ ರೀತಿ ತಿಳೋದಿರ್ತೈತ್ರಿ ಇದು. ಇದೆಲ್ಲ ನಮ್ಮ ರಾಜರ ಕಾಲದಲ್ಲಿ ಇದ್ದಿದ್ದು ಇದು ಕಡಗೋಲ್ರಿ, ಇದು ಮಜ್ಜಿಗೆ ಬೆಣ್ಣೆ ಕಡಿಯಾಕ್ರಿ, ಬೆಣ್ಣೆ ಕಡಿದ್ರಿ ಇದು. ಎಲ್ಲಿ ಗೊತ್ತಾಗಲ್ರಿ ಹಂಗ ಕೆತ್ತಿದ್ ಗೊತ್ತ. ಏನು ಕಟ್ಟಿಟ್ಟಿದ್ದೀರಾ? ಪ್ಲಾಸ್ಟಿಕ್ ಅದು ಹುಳ ಹತ್ತಬಾರ್ದು ಅಂತ ಹೇಳಿ ರಕ್ಷಣೆ ಮಾಡಕ್ಕೆ. ಇದಕ್ಕೆ ಇಲ್ಲಿ ಹಾಕಿರ್ತೈತ್ರಿ, ಹಿಂಗೆ ಹಿಡಿದು ಜಗ್ಗುದ್ರಿ ಇದನ್ನ. ಇಲ್ಲಿ ಗಡಿಗೆ ಇರ್ತೈತ್ರಿ, ಇಲ್ಲಿ ಒಂದು ಕಂಬಕ್ಕೆ ಇದನ್ನ ಕಟ್ಟಿರ್ತಾರೆ ಹಗ್ಗಾರಿ. ನಿಂತ ನೃತ್ಯ ಮಾಡಿದಂಗೆ ಹಾಕಿರ್ತೇನ್ರಲ್ಲ ಅದನ್ನ. ಭಾರಿ ವ್ಯಾಯಾಮ ರೀ, ಮಜ್ಜಿಗೆ ಬೆಣ್ಣೆ ಕಡಿದ್ರಿ ಹೆಣ್ಮಕ್ಳು. ಹ್ಞೂ, ಫುಲ್ ಆಗ್ತೈತ್ರಿ, ಬೆಳಗಿನ ಟೈಮ್ ಇರ್ತೈತ್ರಿ ಅದು. ನಮ್ಮ ಕೌಜಲಗಿ ಮಹಾರಾಜರು ಈ ಅಡ್ಗೆ ಮನೇಲಿ ಮಾಡಿದಂತ. ಇಲ್ಲೇ ರೀ, ಇಲ್ಲೇ ಜನನ ರೀ, ಇಲ್ಲೇ ಅವ್ರ ಅಂತಿಮ ದಿನ ಬೇರೆ ಕಡೆ ಆಗೈತ್ರಿ. ಕೊನೆ ಇವ್ರಿ ಅಂದ್ರೆ ಧಾರವಾಡದೊಳಗೆ ಅಂತಿಮ ಇದಾತ್ರಿ, ಜೀವ ಅಲ್ಲಿ ಬಿಟ್ರಿ, ಇಲ್ಲಿ ತಂದು ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ಯಾರ. ಈ ಊರು ಹಳೆ ವಸ್ತುಗಳಿದೆ ಇಲ್ಲಿ ಏನು ಹಂಗೆ ಯಾವ್ಯಾವ ಇಟ್ಟಾರ. ಕಬ್ಣದ ಫುಲ್ ಕಂಪ್ಲೀಟ್ ಕತ್ರಿ ಗ್ಲಾಸ್ ಕಾಣ್ತಾರೆ. ಇಲ್ಲಿಗಪ್ಪ ನೋಡೋಣ, ತೆಗಿತೀನಿ. ಏನಿಲ್ಲ ಇವತ್ತು ಸಾಮಾನು, ಕೌಟ ಮಿಕ್ಕ ಸಾಮಾನು ಅದ ರೀ. ಫೋಟೋ ಅದು ಇದೆ ರೀ. ಅಲ್ಲ ಏನಿಲ್ಲ ರೀ, ಮೀಟರ್. ಇಲ್ಲಿ ಹಂಗೆ ನಾವು ನೋಡುವಂಥವೆಲ್ಲ ಹೋಗ್ಬಿಟ್ಟವ್ರಿ ಸರ್. ಮತ್ತೆ ಇದನ್ನ ಕ್ಲೋಸ್ ಕೂಡ ಮಾಡ್ಬೋದಿತ್ತು. ಹಾಂ, ನಡೀತದ ರೀ, ನಡೀತದೆ. ಬೆಣ್ಣೆ ಮೊಸರು ಇಟ್ಕೊಂಡು ಇದನ್ನು ಮಾಡಿ ಮಾಡ್ಬೋದಿತ್ತು. ನಡ್ರಿ. ಇಷ್ಟು ದೊಡ್ಡದ್ರಿ ಸ್ನಾನಗೃಹ ರೀ. ಇಷ್ಟು ದೊಡ್ಡದಾಗ ಮಾಡ್ಕೊಂಡಿದ್ರ? ನೀರೆಲ್ಲಿ ಕಾಯಿಸ್ಕೊಳ್ತಾ ಅಲ್ಲಿತ್ರಿ ಒಲಿ, ಅಲ್ಲಿತ್ರಿ. ಈಗ ತೆಗದ್ರಿ ನಾವ ತೆಗ್ದಿವ್ರಿ ಅದನ್ನ. ಅಲ್ಲಿ ಒಲಿ ಸಾರಿ ಎಲ್ಲ ಐತ್ರಿ, ಅಲ್ಲೇ ಒಂದ್ ಹೌದಿತ್ತು, ಕಾಸಿ ಇಲ್ಲಿ ಜಾಕ ಸ್ನಾನ ಮಾಡ್ತಿದ್ರಿ. ಅವನ್ನ ನಾವ ತೆಗ್ದಿವ್ರಿ. ಓಕೆ. ನಿಮ್ಗೆ ಇವಾಗ ಅಷ್ಟು ದೊಡ್ಡ ಬೇಡ ಅಂತ ಹೇಳ್ರಿ. ಈ ಪಾತ್ರೆಗಳಿರ್ಬೋದು, ಈ ಬಿಂದಿಗೆಗಳು, ಹಿತ್ತಾಳೆದೆಲ್ಲ ಅವಾಗಿನ ಕಾಲದ್ದು ರಾಜ ಕಾಲದ್ದೋನರಿ ಅವೆಲ್ಲ ಈ ಮನೇಲಿ ಇದ್ದಿದ್ದೋನರಿ. ಸಣ್ಣ ಸಣ್ಣ ಡಬ್ಬ ಎಲ್ಲ ಅವೆಲ್ಲ ಅವ್ರದ ನೋಡ್ರಿ ಅದೆಲ್ಲ. ಈ ತರ ಇವಾಗ ಆತರ ಡಬ್ಬಗಳನ್ನ ನೋಡಲ್ಲ, ಸ್ಟೀಲ್ ನೋಡ್ತೀವಿ, ಅದ್ರ ಜೊತೆ ಪ್ಲಾಸ್ಟಿಕ್. ಅವೆಲ್ಲ ಹಿತ್ತಾಳಿ ಇವ ಬರ್ತಾವ, ಇದೆಲ್ಲ ಹಿತ್ತಾಳೆ, ತಾಮ್ರ ಹಿತ್ತಾಳಿ ಬರ್ತಾವ್ರಿ. ಕೆಟ್ಲಿ ಇರೋದು ಚಾ ಹಾಕ್ರಿ, ಚಾ ಹಾಕ್ತಿದ್ರ. ಇವೆಲ್ಲ ಒಂದ್ ರೀತಿ ಟಿಫಿನ್ ಬಾಕ್ಸ್ ಇದ್ದಂಗೆ ಅಂತ ಇಟ್ಕೊಡ್ರಲ್ಲ. ಇವೆಲ್ಲ ಹಿತ್ತಾಳಿ ರೀ, ಈ ರೀತಿ ಸಣ್ಣ ದೊಡ್ಡ ಅದಾವ್ರಿ. ತೋಡ್ರಿ, ಈಗ ಆಗಿನ ನೀರಿನ ಶಾವೆ ಕೊಡ್ರಿ. ಇದ್ರೊಳಗೆ ಸಣ್ಣ ದೊಡ್ಡ ಅದಾವ್ರಿ.
ಟಿಫನ್ ಬಾಕ್ಸ್ ಅದು ಟಿಫನ್ ಬಾಕ್ಸ್ ರೀ, ಆಗಿನ ಸಂದರ್ಭದಾಗಿನ ಟಿಫನ್ ಬಾಕ್ಸ್ ರೀ. ಎಲ್ಲರೂ ರಾಜರು ಎಲ್ಲರೂ ಬೇರೆ ಕಡೆ ಹೊರಗಡೆ ಹೋಗ್ತಾ ಇದ್ರು, ಬೇಟೆ ಆಡೋದಕ್ಕೆ ಹೋಗ್ತಾ ಇದ್ರು ಅಂದಾಗ ಇದರಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ರು. ಇದ್ರಿ. ಇವಾಗ ನಾವೆಲ್ಲ ಎಲ್ಲಿ ಸರ್ ಆರೋಗ್ಯ ಇರೋದಕ್ಕೆ ಹೇಗ್ ಸಾಧ್ಯ? ಇಲ್ಲ ಫುಡ್ ಈಗೇನಿದೆ ಬೇರೆ ಇದು. ಓಕೆ, ಇಷ್ಟು ದೊಡ್ಡದು ತಾಮ್ರದ್ರಿ ಅದು. ಇನ್ನು ಕೆಲವೊಂದು ಮಾಡ್ತೀರಾ? ಓಕೆ, ಹಂಗೆ ಡಬ್ಬಾಕಿ ಬಿಡ್ತಾರೆ. ಇದು ಮೊದ್ಲೇದು ಕಾಲ್ತಂಡ ಚಾವಿ ನೀರಿಂದ. ಓ ಟ್ಯಾಂಕ್ ತರ ಮನೇಲಿ. ಅವೆಲ್ಲ ಮೊದಲು ಹಂಗೆ ಇರ್ತೈತಿ. ಇವಾಗ ನಾವು ಪ್ಯೂರಿಫೈಡ್ ವಾಟರ್ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ 5 ರೂಪಾಯಿ ತಂದ್ಬಿಟ್ಟು 100 ರೂಪಾಯಿ ತಗೊಂಡ್ಬಂದು ಇಡ್ತೀವಲ್ಲ, ಅವಾಗ ನೋಡಿ ಇಲ್ಲೇ ಚಾವಿ ರೀ. ಓಕೆ, ಇವೆಲ್ಲ ಅವ್ರದ್ದನ್ನ ಬಾಡಿ ಇಟ್ಕೊಂಡಿದ್ದೀರಲ್ಲ ಇನ್ನು. ಇಲ್ಲಿ ಒಂದೈತಿ, ಇಲ್ಲಿ ಪುಟಾಣಿ ಬಿಂದಿಗೆಗಳಿದೆ. ನೋಡಿ ಪುಟಾಣಿ ಬಿಂದಿಗೆಗಳು. ಅವು ಪೂಜಾಕ್ ಅಂತ ಹೇಳ್ರಿ. ಓ, ಇದಕ್ಕೆ ಫುಲ್ ಕ್ಯಾಪ್ ಕೂಡ ಇದ್ದಿದ್ದು. ಓಕೆ, ಇದೇನಿದು? ಓ, ಇದು ತೆಪೇಲಿ ರೀ, ಅದು ನೀರು ಕುಡಿಯಾಕ್ರಿ. ತಾಮ್ರದ ರೀ, ಅವೆಲ್ಲ ತಾಮ್ರ ರೀ. ಅದ್ರಲ್ಲಿ ನೀರು ಕುಡಿಬೇಕು ಅಂತ ಇವಾಗ ಹೌದ್ರಿ, ನಾವೆಲ್ಲ ಕುಡಿಬೇಕು. ಹೇಳ್ತಾರೆ. ಹೌದು. ಅದ್ರಾಗ ನೀರು ಕುಡಿತೀವ್ರಿ ನಾವು. ನೀವುನು? ಓಕೆ, ಈ ಕಡೆ ಇಲ್ಲಿ ಒಂದು ಬಗ್ಗೆ ಬರೇ ನೀವು ಬಾಗಿ ಇದನ್ನ ಅಡಿಗೆ ಬಾಗಿ ಮಾಡ್ಕೊಂಡಿದ್ದೀರಾ? ಇವ್ರು ಇಲ್ಲಿ ಅಡಿಗೆ ಮಾಡ್ಕೊಂಡು ಇರ್ತಿರ್ತಾರೆ. ಇದು ಒಂದು ಸ್ಟೋರ್ ರೂಮ್ ತರ ಮಾಡ್ಕೊಂಡು ಸ್ಟೋರ್ ರೂಮ್ ರೀ ಇದು. ಅವಾಗ ಹ್ಞೂ ರೀ. ಇವು ಹರಿವುಗಳು ನೋಡ್ರಿ, ಮಣ್ಣಿನ ಮಣ್ಣಿನ ಹರಿವಿ ರೀ. ಇದ್ರಾಗೂ ನೀರು ರೀ, ಭಾಳ ತಂಪು ರೀ. ಇವೆಲ್ಲ ಫ್ರಿಜ್ ಇದ್ದಂಗೆ ರೀ, ಬೇಸಿಗೆ ಒಳಗಂತೂ ರೀ. ನಾವಿವಾಗ ಬ್ಯಾರ್ಲಲ್ಲಿ ನೀರು ತುಂಬಿ ಇಟ್ಕೊಳ್ತೀವಿ, ಶೇಖರಣೆ ಮಾಡಿ ಇಟ್ಕೊಂಡು. ಅವಾಗ ಮಡಿಕೆಲಿ ಮಡಿಕೆಯಲ್ಲಿ ರೀ. ಇವರು ಅಮ್ಮವರು ಕೂಡ ಮಡಿಕೆನ ಹಂಗೆ ಇಟ್ಕೊಂಡಿದ್ದಾರೆ. ಹೌದ್ರಿ. ಬೇರೆಯವರಾಗಿದ್ರೆ ಒಗದ್ ಬಿಡ್ತಾ ಇದ್ರು. ಒಗದು ಬಿಡ್ತಿದ್ರಿ. ಮೊದಲೆಲ್ಲ ಈ ಮಡಿಕೆಗಳ ರೀ, ಅಡಿಗೆ ಸಹಿತ ಮಡಿಕೆ ಒಳಗೆ ಮಾಡ್ತಿದ್ರಿ. ಅವಕ್ಕೆ ಮುಚ್ಚೋದಕ್ಕೆ ಮುಚ್ಚಳ ಅಂತಿದ್ರಿ. ಆಮೇಲೆ ಗಡಿಗೆ, ಸ್ವಾರಿ, ಈ ರೀತಿ ಅವಕ್ಕೆ ಉಪಕರಣಗಳಿಗೆ ಹೆಸರುಗಳೇ ಇದ್ದವು ರೀ. ಮೊದಲೆಲ್ಲ ಅಲ್ಯೂಮಿನಿಯಂ ಬರೋಕ್ಕಿಂತ ಮೊದಲೆಲ್ಲ ಅದ್ರೊಳಗೆ ಆರೋಗ್ಯಕರ ಊಟ ಅಂತೇಳಿ ಅದ ಇರ್ತೈತ್ರಿ ಅದು. ಅದಕ್ಕೆ ಹಿಂದಿನ ಕಾಲದಲ್ಲಿ ತುಂಬಾ ವರ್ಷ ಬದುಕ್ತಾ ಇದ್ರು. ಹೌದ್ರಿ. 100-125 ಹೋಗ್ತಿರ್ರಿ. ಇವಾಗ 50 ವರ್ಷಕ್ಕೇನೆ ಎಲ್ಲ ಕಾಯಿಲೆಗಳೆಲ್ಲ ಇವತ್ತಿನ ಪರಿಸರ ಬೇರೆ ಆಗೈತಿರಲ್ಲ. ಸರ್, ಇದು ಬಾಗ್ಲು ತುಂಬಾ ಚಿಕ್ಕದಾಗಿದೆಯಲ್ಲ, ಇಷ್ಟು ಸಣ್ಣನೆಲ್ಲ ಇದ್ದು ರೀ. ಇವು ಸಣ್ಣದ ಇಟ್ಟಿರ್ತಾರೆ ರೀ ಮೊದಲು. ಏನ್ ವಿಶೇಷ ಇಷ್ಟು ಸಣ್ಣದ್ ಮಾಡಿದಿರಲ್ಲ? ಅಂದ್ರೆ ದೇಸಾಯರು ಎದುರಿಗೆ ಹಿಂಗೆ ಬರಬಾರ್ದು ಅನ್ನೋಸಲಾಗಿ ಎಲ್ಲರೂ ಹಿಂಗೆ ಬಗ್ಗೆ ಬರ್ಬೇಕು. ಅಂದ್ರೆ ಅವ್ರ ವಿಶ್ರಾಂತಿ ಸಂದರ್ಭದೊಳಗೆ ಇಲ್ಲಿ ಏನು ಕೆಲಸಗಾರ ಇರ್ತಾರಲ್ಲ, ಅವ್ರು ಏನಾರು ಕೇಳಾಕ ಬರ್ಬೇಕಾರ್ರಿ ಅಂದ್ರೆ ವಿನಮ್ರತೆ, ವಿನಯ ತೋರಿಸಿದ್ರು, ಬಾಗಿ ಬರ್ಬೇಕಂತ. ಹಾಗಾಗಿ ಈಗ ನಾವು ನಮಸ್ಕಾರ ಅಂತೀವಲ್ಲ, ಹಂಗ ಅವರು ಬಾಗಿ ನಮಸ್ಕಾರ ಮಾಡಿ ಇದನ್ನ ಮಾಡ್ಬೇಕು. ಚಿಕ್ಕದ್ ಮರ ಅದನ್ನ ಪೇಂಟ್ ಮಾಡಿ ಇಟ್ಕೊಂಡಿದ್ದೀರಾ. ಹಾಗಾದ್ರೆ ದೇಸಾಯಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಯಾರಾದ್ರೂ ಮನೆ ಒಳಗಡೆ ಬರ್ಬೇಕಂದ್ರೆ ಈ ಅಗ್ರಿ ಭಾಳ ಆಪ್ತರಿದ್ದವ್ರು ಅಷ್ಟೇ ಬರ್ಬೇಕ್ರಿ, ಉಳ್ದವ್ರು ಯಾರಿಗಿಲ್ರಿ ಹಂಗ. ಇಲ್ಲ, ಅದು ಹೊರಗಡೆ ಎಲ್ಲ ಕಾವಲುಗಾರ ಇರ್ತಾರ್ರಿ. ಇದೊಂದು ರೀತಿ ವಿಶ್ರಾಂತಿ ಗ್ರಹಣ ಇದೆ. ಅದ್ರ ಬಗ್ಗೆ ನೀವು ಹೇಳೋದು ಸರಿ ಐತ್ರಿ. ಆದ್ರೆ ಅದು ವಿಶ್ರಾಂತಿ ಗ್ರಹ ಇದೆ. ಮತ್ತೆ ಕೆಲವೊಂದು ಇತಿಹಾಸದಲ್ಲೂ ಹೇಳ್ತಾರೆ ಸರ್, ಈ ಸಣ್ಣ ಬಾಗಿಲುಗಳು ಮನೆಗಳಲ್ಲಿ, ಅರಮನೆಗಳಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರ ಪ್ರಾಣ ರಕ್ಷಣೆ ಪ್ರಾಣ ರಕ್ಷಣೆನೂ ಒಂದು ಅಷ್ಟ ಮುಖ್ಯ ಇರ್ತೈತ್ರಿ. ಆದ್ರೆ ವಿಶೇಷವಾಗಿ ಇಲ್ಲ ಅಂತದ್ದು ಏನಾಗಿಲ್ಲ. ಕತ್ತಿ ಇಟ್ಕೊಂಡು ಹಿಂಗೆ ನೇರವಾಗಿ ಹೋಗಕ್ಕಾಗದೆ ಇದ್ರಾಗ ಹಿಂಗ್ ಬಗ್ಗೆ ಹೋದಾಗ ಕತ್ತಿ ಮುಂದೆ ಕಾಣಿಸುತ್ತಲ್ಲ, ಹಿಂಗ್ ಇಟ್ಕೊಂಡಾಗ ಶತ್ರುಗಳು ಬಂದ ತಕ್ಷಣ ತಲೆನ ಏನಾದ್ರು ಕಡಿಬಹುದನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ವ್ಯವಸ್ಥೆ ಮಾಡಿದ್ರು. ಆ ರೀತಿನೂ ಇತ್ತು ಸರ್. ಇರಬಹುದು ಅಂತ ನಾವು ಭಾವಿಸಬಹುದ್ರಿ. ಇಲ್ಲಂತೂ ಅಂತ ಇದೆ ಆಗಿಲ್ಲ. ಇತಿಹಾಸದಲ್ಲೂ ಕೂಡ ಐತಿ ಹಂಗ ಹೋಗುಣ್ರಿ. ಈಗ ಮತ್ತೆ ಇಲ್ಲಿ ಮತ್ತೆ ಬರ್ಬೇಕ್ರಿ. ಈಗ ನಾವು ಹಂಗ ಬರೋಣ್ರಿ. ಮತ್ತೆ ಈಗ ಇದು ಮೊದಲನೇ ಅರಮನೆ ರೀ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.